ರಾಜ್ಯದ ಭ್ರಷ್ಟ ತಿಮಿಂಗಿಲಗಳಿಗೆ ಲೋಕ ಶಾಕ್ ನೀಡಿದೆ. ಬೆಂಗಳೂರು ಸೇರಿ 7 ಜಿಲ್ಲೆಗಳಲ್ಲಿ ಲೋಕ ರೇಡ್ ನಡೆದಿದೆ. ಬೆಂಗಳೂರು, ಶಿವಮೊಗ್ಗ, ಚಿಕ್ಕಮಗಳೂರು, ಆನೇಕಲ್, ಗದಗ, ಧಾರವಾಡ, ಕಲಬುರಗಿ ಸೇರಿ 7 ಜಿಲ್ಲೆಗಳಲ್ಲಿ ರೇಡ್ ಆಗಿದೆ. ಬೆಂಗಳೂರು ಸೇರಿ 7 ಜಿಲ್ಲೆಗಳಲ್ಲಿ ಲೋಕ ರೇಡ್ ನಡೆದಿದೆ. 8 ಅಧಿಕಾರಿಗಳ ನಿವಾಸ ಕಚೇರಿಗಳ ಮೇಲೆ ಲೋಕ ದಾಳಿಯನ್ನ ಮಾಡಿದೆ. ರಾಜ್ಯದ ಭ್ರಷ್ಟ ತಿಮಿಂಗಿಲಗಳಿಗೆ ಲೋಕ ಶಾಕ್ ನೀಡಿದೆ. ಬೆಂಗಳೂರು ಸೇರಿ 7 ಜಿಲ್ಲೆಗಳಲ್ಲಿ ಲೋಕ ರೇಡ್ ಆಗಿದೆ. ಬೆಂಗಳೂರು, ಶಿವಮೊಗ್ಗ, ಚಿಕ್ಕಮಗಳೂರು, ಆನೇಕಲ್, ಗದಗ, ಧಾರವಾಡ, ಕಲಬುರಗಿ ಸೇರಿ 7 ಜಿಲ್ಲೆಗಳಲ್ಲಿ ರೇಡ್ ಆಗಿರುವಂಥದ್ದು. 8 ಅಧಿಕಾರಿಗಳ ನಿವಾಸ ಹಾಗೂ ಕಚೇರಿಗಳ ಮೇಲೆ ಲೋಕ ದಾಳಿಯನ್ನ ಮಾಡಿದೆ. ಇಂದು ಬೆಳ್ಳಂಬೆಳಗ್ಗೆಯಿಂದಲೇ ಲೋಕ ರೇಡ್ ನಡೀತಾ ಇರುವಂಥದ್ದು. ಬೆಂಗಳೂರು ಸೇರಿ 7 ಜಿಲ್ಲೆಗಳಲ್ಲಿ ಲೋಕ ರೇಡ್ ಆಗಿದೆ. ಬೆಂಗಳೂರು, ಶಿವಮೊಗ್ಗ, ಆನೇಕಲ್, ಚಿಕ್ಕಮಗಳೂರು, ಗದಗ, ಧಾರವಾಡ, ಕಲಬುರಗಿ ಸೇರಿ 7 ಜಿಲ್ಲೆಗಳಲ್ಲಿ ರೇಡ್ ಆಗಿದೆ. 8 ಸರ್ಕಾರಿ ಅಧಿಕಾರಿಗಳ ನಿವಾಸ ಹಾಗೂ ಕಚೇರಿಗಳ ಮೇಲೆ ಲೋಕ ದಾಳಿಯನ್ನ ಮಾಡಿದೆ. ಭ್ರಷ್ಟ ತಿಮಿಂಗಿಲಗಳ ಬೇಟೆ ನಡೀತಾ ಇರುವಂಥದ್ದು. 7 ಜಿಲ್ಲೆಗಳಲ್ಲಿ, ಬೆಂಗಳೂರನ್ನು ಸೇರಿಸಿ 7 ಜಿಲ್ಲೆಗಳಲ್ಲಿ ಲೋಕ ರೇಡ್ ಆಗಿದೆ. 8 ಸರ್ಕಾರಿ ಅಧಿಕಾರಿಗಳ ನಿವಾಸ ಹಾಗೂ ಅವರ ಕಚೇರಿಗಳ ಮೇಲೆ ಲೋಕ ದಾಳಿಯನ್ನು ಮಾಡಲಾಗಿದೆ. ಜೊತೆಗೆ ಯಾವೆಲ್ಲ ಜಿಲ್ಲೆಗಳು ಅಂತ ನೋಡೋದಾದರೆ ಬೆಂಗಳೂರು, ಶಿವಮೊಗ್ಗ, ಚಿಕ್ಕಮಗಳೂರು, ಆನೇಕಲ್, ಗದಗ, ಧಾರವಾಡ, ಕಲಬುರಗಿ ಸೇರಿ 7 ಜಿಲ್ಲೆಗಳಲ್ಲಿ ರೇಡ್ ಆಗಿರುವಂಥದ್ದು. ಇನ್ನು ಲೋಕ ದಾಳಿಗೆ ಒಳಗಾಗಿರುವಂತಹ ಅಧಿಕಾರಿಗಳ ಹೆಸರನ್ನು ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಪ್ರಕಾಶ್, BBMP ಸಹಾಯಕ ಇಂಜಿನಿಯರ್, ಇವರು ಗೋವಿಂದರಾಜನಗರ. ಜೊತೆಗೆ ಹೀಗೆ ಇವರನ್ನು ಸೇರಿಸಿ ಒಟ್ಟಾರೆ 8 ಸರ್ಕಾರಿ ಅಧಿಕಾರಿಗಳ ನಿವಾಸ ಹಾಗೂ ಕಚೇರಿಗಳ ಮೇಲೆ ದಾಳಿಯನ್ನು ಮಾಡಲಾಗಿದೆ. ಇನ್ನು ಏನೇನೆಲ್ಲ ಸಿಕ್ಕಿದೆ, ದಾಳಿಯ ವೇಳೆ ಏನೆಲ್ಲ ಪತ್ತೆಯಾಗಿದೆ, ಇನ್ನಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಬೆಂಗಳೂರು ಸೇರಿ 7 ಜಿಲ್ಲೆಗಳಲ್ಲಿ ರೇಡ್ ಮಾಡಲಾಗಿದೆ. ಬೆಳ್ಳಂಬೆಳಗ್ಗೆಯಿಂದಲೇ ಈ ರೇಡ್ ಶುರುವಾಗಿರುವಂಥದ್ದು. ಇನ್ನು ಲೋಕ ದಾಳಿಗೆ ಒಳಗಾಗಿರುವಂತಹ ಅಧಿಕಾರಿಗಳ ಬಗ್ಗೆ ನೋಡೋದಾದ್ರೆ ಮೊದಲನೇದಾಗಿ ಪ್ರಕಾಶ್, BBMP ಸಹಾಯಕ ಇಂಜಿನಿಯರ್, ಗೋವಿಂದರಾಜನಗರ, ಇವರ ಮೇಲೆ ಇವರು ಕೂಡ ಒಬ್ರು ಅಧಿಕಾರಿ. ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಡಾಕ್ಟರ್ S ಪ್ರದೀಪ್, ಸಂಶೋಧನಾ ನಿರ್ದೇಶಕ, ಶಿವಮೊಗ್ಗ. ಲತಾಮಣಿ, ಲೆಕ್ಕಾಧಿಕಾರಿ, ಚಿಕ್ಕಮಗಳೂರು ಪುರಸಭೆ. ಅಮರನಾಥ್, ಮುಖ್ಯಾಧಿಕಾರಿ, ಆನೇಕಲ್ ಪುರಸಭೆ. ಧ್ರುವರಾಜ್, ನಗರ ಪೊಲೀಸ್ ನಿರೀಕ್ಷಕ, ಗದಗ. ಅಶೋಕ್ ವಲ್ಸಂದ್, ಎಂಜಿನಿಯರ್, ಮಲಪ್ರಭಾ ಪ್ರಾಜೆಕ್ಟ್. ಮಲ್ಲಿಕಾರ್ಜುನ ಅಲಿಪುರ, ಮಾಜಿ ಇಂಜಿನಿಯರ್, RDPR, ಕಲಬುರಗಿ. ರಾಮಚಂದ್ರ, PDO, ಕಲಬುರಗಿ. ಇಷ್ಟು 8 ಸರ್ಕಾರಿ ಅಧಿಕಾರಿಗಳ ನಿವಾಸ ಹಾಗೂ ಕಚೇರಿಗಳ ಮೇಲೆ ಲೋಕ ದಾಳಿಯನ್ನ ಮಾಡಿದೆ. ಇಂದು ಬೆಳ್ಳಂಬೆಳಗ್ಗೆಯಿಂದಲೇ ಈ ದಾಳಿ ಶುರುವಾಗಿರುವಂಥದ್ದು. ಬೆಂಗಳೂರು ಸೇರಿ 7 ಜಿಲ್ಲೆಗಳಲ್ಲಿ ಲೋಕ ರೇಡ್ ನಡೆದಿದೆ. ಬೆಂಗಳೂರು, ಶಿವಮೊಗ್ಗ, ಚಿಕ್ಕಮಗಳೂರು, ಆನೇಕಲ್, ಗದಗ, ಧಾರವಾಡ, ಕಲಬುರಗಿ ಸೇರಿ 7 ಜಿಲ್ಲೆಗಳಲ್ಲಿ ರೇಡ್ ಆಗಿರುವಂಥದ್ದು. 8 ಸರ್ಕಾರಿ ಅಧಿಕಾರಿಗಳು ಇವರ ನಿವಾಸ ಹಾಗೂ ಕಚೇರಿಗಳ ಮೇಲೆ ಲೋಕ ದಾಳಿ ಆಗಿರುವಂಥದ್ದು. ಇನ್ನು ದಾಳಿಯ ವೇಳೆ ಏನೆಲ್ಲ ಪತ್ತೆಯಾಗಿದೆ, ಹೇಗೆಲ್ಲ ಇವರು ಪ್ರತಿಕ್ರಿಯಿಸಿದ್ರು, ಇವೆಲ್ಲದರ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಇನ್ನು ಲೋಕ ದಾಳಿಗೆ ಒಳಗಾಗಿರುವಂತಹ ಅಧಿಕಾರಿಗಳ ಬಗ್ಗೆ ಕೂಡ ನೀವು ನೋಡಿದ್ರಿ, ನಾವು ಆಗಲೇ ಕೂಡ ತಿಳಿಸಿದ್ವಿ. ಪ್ರಕಾಶ್ ಆಗಿರ್ಬೋದು, ಡಾಕ್ಟರ್ S ಪ್ರದೀಪ್, ಲತಾಮಣಿ, ಅಮರ್ನಾಥ್, ಧ್ರುವರಾಜ್, ಅಶೋಕ್ ವಲ್ಸಂದ್, ಮಲ್ಲಿಕಾರ್ಜುನ ಅಲಿಪುರ, ರಾಮಚಂದ್ರ, ಈ 8 ಸರ್ಕಾರಿ ಅಧಿಕಾರಿಗಳು ಏನಿದ್ದಾರೆ ಇವರ ನಿವಾಸ ಹಾಗೂ ಕಚೇರಿಗಳ ಮೇಲೆ ಲೋಕ ದಾಳಿಯನ್ನ ಮಾಡಲಾಗಿದೆ. ಬೆಳಿಗ್ಗೆಯಿಂದಲೇ ಲೋಕ ರೇಡ್ ಶುರುವಾಗಿರುವಂಥದ್ದು. ಲೋಕ ಶಾಕ್ ನೀಡಿದೆ ಭ್ರಷ್ಟ ಅಧಿಕಾರಿಗಳಿಗೆ. ಬೆಂಗಳೂರು ಸೇರಿ 7 ಜಿಲ್ಲೆಗಳಲ್ಲಿ ಲೋಕ ರೇಡ್ ಆಗಿದೆ.
ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ವಿಶ್ವನಾಥ್, ಬೆಂಗಳೂರು ಸೇರಿ 7 ಜಿಲ್ಲೆಗಳಲ್ಲಿ ಅಧಿಕಾರಿಗಳ ಮೇಲೆ ರೇಡ್ ಆಗಿರುವಂಥದ್ದು. ಸೊ ರೇಡ್ ವೇಳೆ ಏನೆಲ್ಲ ಸಿಕ್ಕಿದೆ, ಏನಾದರೂ ಮಾಹಿತಿ ಏನಾದರೂ ಸಿಗ್ತಾ ಹೇಗೆ ಅಂತ, ಏನೆಲ್ಲ ಪತ್ತೆಯಾಗಿದೆ ಅಂತ? ಸಿಂಚನ, ಇವತ್ತು ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಸರ್ಕಾರಿ ಅಧಿಕಾರಿಗಳಿಗೆ ಶಾಕ್ ಅನ್ನ ಕೊಟ್ಟಿರುವಂತದ್ದು. ಬೆಳಗ್ಗೆ 6:30ರಿಂದ 7 ಗಂಟೆ ಸುಮಾರಿಗೆ ಲೋಕಾಧಿಕಾರಿಗಳು ದಾಳಿಯನ್ನ ನಡೆಸಿರುವಂತದ್ದು. ಅದು 8 ಅಧಿಕಾರಿಗಳ ನಿವಾಸ ಮತ್ತು ಕಚೇರಿಗಳ ಮೇಲೆ ದಾಳಿಯನ್ನ ನಡೆಸಿ ಅಲ್ಲಿರುವಂತಹ ಕಡತಗಳಾಗಿರ್ಬೋದು ಮತ್ತು ಏನೇನು ಡಾಕ್ಯುಮೆಂಟ್ಸ್ ಏನೇನಿದೆ ಅವೆಲ್ಲವನ್ನೂ ಕೂಡ ವೆರಿಫೈ ಮಾಡ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಬೆಂಗಳೂರು ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಆನೇಕಲ್ ಆಗಿರ್ಬೋದು, ಗದಗ, ಧಾರವಾಡ, ಕಲಬುರಗಿ ಸೇರಿ 7 ಜಿಲ್ಲೆಗಳಲ್ಲಿ ಈ ಒಂದು ರೇಡ್ ಮಾಡಲಾಗಿದೆ. ಇನ್ನು ಬೆಂಗಳೂರಿನ ವಿಚಾರಕ್ಕೆ ಬಂದ್ರೆ ಬಿಬಿಎಂಪಿ ಸಹಾಯಕ ಇಂಜಿನಿಯರ್ ಅಂದ್ರೆ ಗೋವಿಂದರಾಜನಗರ ವ್ಯಾಪ್ತಿಯಲ್ಲಿ ಬರುವಂತಹ ಬಿಬಿಎಂಪಿ ಸಹಾಯಕ ಇಂಜಿನಿಯರ್ ಪ್ರಕಾಶ್ ಏನಿದ್ದಾರೆ ಅವರ ಮನೆ ಮೇಲೆ ದಾಳಿ ನಡೆದಿರುವಂತದ್ದು. ಡಾಕ್ಟರ್ ಎಸ್ ಪ್ರದೀಪ್ ಸಂಶೋಧನಾ ನಿರ್ದೇಶಕ ಶಿವಮೊಗ್ಗ ಮತ್ತು ಲತಾಮಣಿ ಲೆಕ್ಕಾಧಿಕಾರಿ ಚಿಕ್ಕಮಗಳೂರು ಪುರಸಭೆ, ಅದೇ ರೀತಿಯಾಗಿ ಅಮರ್ನಾಥ್ ಮುಖ್ಯಾಧಿಕಾರಿ ಆನೇಕಲ್ ಪುರಸಭೆ ಮತ್ತು ಧ್ರುವರಾಜ್ ನಗರ ಪೊಲೀಸ್ ನಿರೀಕ್ಷಕ ಗದಗ, ಹಾಗೇನೆ ಅಶೋಕ್ ವಲ್ಸಂದ್ ಇಂಜಿನಿಯರ್ ಮಲಪ್ರಭಾ ಪ್ರಾಜೆಕ್ಟ್ ಮತ್ತು ಮಲ್ಲಿಕಾರ್ಜುನ್ ಅಲಿಪುರ ಮಾಜಿ ಇಂಜಿನಿಯರ್ RDPR ಕಲಬುರಗಿ ಮತ್ತು ಈ ರಾಮಚಂದ್ರ PDO ಕಲಬುರಗಿ ಏನಿದ್ದಾರೆ ಇವರ ಮನೆಗಳಾಗಿರ್ಬಹುದು ಮತ್ತು ಅವರ ಕಚೇರಿಗಳಾಗಿರ್ಬಹುದು ಅಲ್ಲೆಲ್ಲೂ ಕೂಡ ದಾಳಿಯನ್ನು ನಡೆಸಿ ತಲಾಶೆಯನ್ನ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಇವರ ವಿರುದ್ಧವಾಗಿ ಅನೇಕ ದಿನಗಳಿಂದಲೂ ಕೂಡ ಗಂಭೀರವಾದಂತಹ ಆರೋಪಗಳು ಇದ್ವು. ಇವರು ಆದಾಯಕ್ಕೂ ಮೀರಿದಂತಹ ಆಸ್ತಿಯನ್ನು ಗಳಿಸಿದ್ದಾರೆ ಮತ್ತು ಇದರಲ್ಲಿ ಏನು ಅಧಿಕಾರಿಗಳ ಒಂದು ಲಂಚಬಕ್ಕತನ ಎದ್ದು ಕಾಣ್ತಾ ಇದೆ ಮತ್ತು ಅಲ್ಲಿರುವಂತಹ ಸ್ಥಳೀಯರೇನಿದ್ದಾರೆ ಅವರು ಇವರು ಪದೇ ಪದೇ ಲಂಚವನ್ನ ಕೇಳ್ತಾರೆ ಮತ್ತು ಏನಾದ್ರೂ ಕೆಲಸ ಆಗ್ಬೇಕು ಅಂತಂದ್ರೆ ಅದಕ್ಕೆ ಡಿಮ್ಯಾಂಡ್ ಅನ್ನು ಕೂಡ ಮಾಡ್ತಾರೆ ಅನ್ನೋ ಒಂದು ಆಂಗಲ್ ನಲ್ಲಿ ಸಾಕಷ್ಟು ಗಂಭೀರತರನಾದ ಆರೋಪಗಳು ಕೂಡ ಕೇಳಿ ಬರ್ತಾ ಇದ್ವು. ಹೀಗಾಗಿ ಅಧಿಕಾರಿಗಳು ಕೂಡ ಇವರ ವಿರುದ್ಧವಾಗಿ ಒಂದು ಸಮರ ಸಾರಬೇಕು ಅನ್ನೋ ಒಂದು ಆಂಗಲ್ ಅಲ್ಲಿ ಮೊದಲಿಂದನೂ ಒಂದು ಪ್ರಿಪರೇಷನ್ ಇರುತ್ತೆ. ಆ ಪ್ರಿಪರೇಷನ್ ಆಧಾರದ ಮೇಲೆ ಇವತ್ತು ಏಕಾಏಕಿ ದಾಳಿಯನ್ನು ನಡೆಸಿ ಶಾಖನ್ನು ಕೂಡ ಕೊಟ್ಟಿರುವಂತದ್ದು. ಅಲ್ಲಿರುವಂತಹ ಕಡತಗಳಾಗಿರ್ಬೋದು, ಚಿನ್ನಾಭರಣಗಳಾಗಿರ್ಬೋದು ಮತ್ತು ಹಣ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಅವರ ಆದಾಯ ಮತ್ತು ಏನು ಈ ಸಿಕ್ಕಿರುವಂತಹ ಹಣ ಆಗಿರ್ಬೋದು, ಆಸ್ತಿ ಪತ್ರಗಳಾಗಿರ್ಬೋದು ಅವೆಲ್ಲಕ್ಕೂ ಕೂಡ ತುಲನೆ ಮಾಡ್ತಾರೆ. ಒಂದಕ್ಕೊಂದು ಏನಾದರೂ ವ್ಯತ್ಯಾಸ ಕಂಡು ಬಂದಂತಹ ಸಂದರ್ಭದಲ್ಲಿ ಅವರ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಳುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಹೀಗಾಗಿ ಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಅಧಿಕಾರಿಗಳು ಶಾಖನ ಕೊಟ್ಟಿದ್ದಾರೆ. ಇನ್ನು ಸಂಜೆವರೆಗೂ ಕೂಡ ಈ ದಾಳಿ ಇದೇ ರೀತಿ ಮುಂದುವರಿಯುವಂತಹ ಸಾಧ್ಯತೆ ಕೂಡ ಇದೆ. ಮುಂದಿನ ದಿನಮಾನಗಳಲ್ಲೂ ಕೂಡ ಸ್ಪಷ್ಟವಾದ ಸಂದೇಶವನ್ನ ಲೋಕ ಅಧಿಕಾರಿಗಳು ಕೊಟ್ಟಿದ್ದಾರೆ. ಇದರಲ್ಲಿ ನಾವ್ ಯಾರನ್ನು ಕೂಡ ಬಿಡೋದಿಲ್ಲ ಮತ್ತು ಯಾರು ಕಾನೂನು ಬಾಹಿರವಾಗಿ ನಡ್ಕೊಳ್ತಾರೆ ಮತ್ತು ನಿಯಮ ಮೀರಿ ಲಂಚಬಾಕತನವನ್ನು ಮೀರಿದ್ದಾರೆ ಅವರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳುತ್ತೇವೆ ಅನ್ನೋ ಒಂದು ಆಂಗಲ್ ನಲ್ಲಿ ಈಗ ಒಂದು ಸ್ಪಷ್ಟವಾದ ಸಂದೇಶವನ್ನ ಕೊಟ್ಟು ದಾಳಿಯನ್ನ ಮುಂದುವರಿಸ್ತಾ ಇರುವಂತದ್ದು. ಸಿಂಚನ್, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಲೋಕ ದಾಳಿಗೆ ಒಳಗಾಗಿರುವಂತಹ ಅಧಿಕಾರಿಗಳ ಬಗ್ಗೆ ನೋಡೋದಾದ್ರೆ ಗೋವಿಂದರಾಜನಗರದಲ್ಲಿ ಬಿಬಿಎಂಪಿ ಸಹಾಯಕ ಇಂಜಿನಿಯರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ ಪ್ರಕಾಶ್ ಜೊತೆಗೆ ಶಿವಮೊಗ್ಗದ ಸಂಶೋಧನಾ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಎಸ್ ಪ್ರದೀಪ್ ಅವರ ಮನೆ ಮೇಲೂ ಕೂಡ ಮನೆ ಹಾಗೂ ಕಚೇರಿಯ ಮೇಲೆ ಲೋಕಾಯುಕ್ತ ದಾಳಿ ಮಾಡಲಾಗಿದೆ. ಜೊತೆಗೆ ಚಿಕ್ಕಮಗಳೂರು ಪುರಸಭೆಯ ಲೆಕ್ಕಾಧಿಕಾರಿ ಲತಾಮಣಿ ಅವರ ಮನೆಯ ಮೇಲೂ ಹಾಗೂ ಕಚೇರಿಯ ಮೇಲೂ ಕೂಡ ಲೋಕಾಯುಕ್ತ ದಾಳಿಯನ್ನ ಮಾಡಲಾಗಿದೆ. ಆನೇಕಲ್ ಪುರಸಭೆಯ ಮುಖ್ಯಾಧಿಕಾರಿಯಾಗಿರುವಂತಹ ಅಮರ್ನಾಥ್ ಇವರ ನಿವಾಸ ಹಾಗೂ ಕಚೇರಿಗಳ ಮೇಲೆ ಲೋಕಾಯುಕ್ತ ದಾಳಿಯನ್ನ ಮಾಡಲಾಗಿದೆ. ಇನ್ನು ಗದಗದ ನಗರ ಪೊಲೀಸ್ ನಿರೀಕ್ಷಕ ಧ್ರುವರಾಜ್ ಅವರ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಇನ್ನು ಮಲಪ್ರಭಾ ಪ್ರಾಜೆಕ್ಟ್ನ ಇಂಜಿನಿಯರ್ ಆಗಿರುವಂತಹ ಅಶೋಕ್ ವಲ್ಸಂತ್ ಅವರ ಮನೆ ಹಾಗೂ ಕಚೇರಿಗಳ ಮೇಲೆ ಲೋಕಾಯುಕ್ತ ದಾಳಿಯನ್ನು ನಡೆಸಿದ್ದಾರೆ. ಜೊತೆಗೆ ಮಾಜಿ ಇಂಜಿನಿಯರ್ ಆಗಿದ್ದಂತಹ ಮಲ್ಲಿಕಾರ್ಜುನ್ ಅಲಿಪುರ ಇವರ ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನು ನಡೆದಿದೆ. ಜೊತೆಗೆ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕಲಬುರಗಿಯ PDO ರಾಮಚಂದ್ರ ಅವರ ಮನೆ ಹಾಗೂ ಕಚೇರಿಯ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ, ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ.